ಹಲೋ ಫ್ರೆಂಡ್ಸ್, ನಮಸ್ತೆ. ನನ್ನ ಹೊಸ ಯೂಟ್ಯೂಬ್ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ನಿಮ್ಗೆ ಇಷ್ಟ ಆಗೋ ತಿಂಡಿನ ಕಮೆಂಟ್ ಮಾಡಿ. ನಾನಿವತ್ತು ನನ್ನ ಲಂಚ್ ಬಾಕ್ಸ್ಗೆ ಚಪಾತಿ ಮತ್ತು ಪಾಲಕರಿನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ ನಾನು ಚಪಾತಿ ಹಿಟ್ಟನ್ನ ಕಲಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ದೆನ್ ಆ ಚಪಾತಿ ಹಿಟ್ಟನ್ನು 5 to 10 ಮಿನಿಟ್ಸ್ ನೆನೆದಕ್ಕೆ ಬಿಡ್ತಾ ಇದ್ದೀನಿ. 5 to 10 ಮಿನಿಟ್ಸ್ ಆದಮೇಲೆ ನಾನು ಆ ಚಪಾತಿನ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿಕೊಂಡು ನಾನು ಅದನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ. ದೆನ್ ಲಟ್ಟಿಸಿದ ಆದಮೇಲೆ ನಾನೊಂದು ಪ್ಯಾನ್ ಮೇಲೆ ಆ ಚಪಾತಿನ ಲಟ್ಟಿಸಿರೋ ಅಂಥ ಚಪಾತಿನ ಹಾಕಿಬಿಟ್ಟು ಅದನ್ನು ಬೇಯಿಸ್ತಾ ಇದ್ದೀನಿ. ಸ್ವಲ್ಪ ಅದು ಬಬಲ್ಸ್ ಬರೋದು ಕಾಣ್ತಾ ಇದೆ ಅಂತಂದರೆ ಅದ್ರ ಮೇಲೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಅದನ್ನು ಉಲ್ಟಾ ಹಾಕಿ ಎರಡೂ ಸೈಡು ಬೆಂದಿದೆ ಅಂತ ಗೊತ್ತಾಗುತ್ತಲ್ವ. ಸೊ ಅದು ಬೆಂದಿದೆ ಅಂತ ಗೊತ್ತಾದಮೇಲೆ ಆ ಚಪಾತಿನ ಸಪ್ರೇಟಾಗಿ ಒಂದು ಕಡೆ ತೆಗೆದಿಟ್ಕೊಳ್ಳಿ, ಓಕೆನಾ. ದೆನ್ ನಾನಿವಾಗ ಪಾಲಕರಿ ಮಾಡೋದನ್ನು ಹೇಳ್ತೀನಿ, ಓಕೆನಾ. ಆನಿಯನ್, ಟೊಮ್ಯಾಟೊ ಮತ್ತು ಚಿಲ್ಲಿನ ತೊಗೊಳ್ಳಿ, ಓಕೆನಾ. ಫಸ್ಟ್ ಇದನ್ನು ಒಂದು ಬಾಣಲಿನ ಇಟ್ಬಿಟ್ಟು ಅದರಲ್ಲಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ, ಓಕೆನಾ. ಡೀಪ್ ರೋಸ್ಟ್ ಮಾಡಿಬಿಡಿ. ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಎಲ್ಲದನ್ನು ಕೂಡ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ, ಓಕೆನಾ. ದೆನ್ ಲೈಟಾಗಿ ಫ್ರೈ ಆದಮೇಲೆ ನಿಮ್ಗೆ ಏನಾದ್ರು ಮಸಾಲೆ ಐಟಮ್ಸ್ ಇಷ್ಟ ಅಂತಂದರೆ 2 ಲವಂಗ ಮತ್ತು ಸ್ವಲ್ಪ ಚಕ್ಕೆನ ಆ್ಯಡ್ ಮಾಡ್ಕೋಬೋದು, ಓಕೆನಾ. ಎಕ್ಸ್ಟ್ರಾನಲ್ ಇದು, ಓಕೆನಾ, ನಿಮ್ಗೆ ಇಷ್ಟ ಅಂದರೆ. ಸೊ ಅದಾದಮೇಲೆ ಇದನ್ನು ನಾನು 2 to 5 ಮಿನಿಟ್ಸ್ ಅದನ್ನು ಹಾಗೆ ಬಿಡ್ತೀನಿ. ಬಿಕಾಸ್ ಅದು ಬಿಸಿ ಇರುತ್ತಲ್ವ, ತಣ್ಣಗಾಗಲಿ ಅಂತ ಗ್ರೈಂಡ್ ಮಾಡ್ಕೋಬೇಕಲ್ಲ. ಸೊ ಅದಾದಮೇಲೆ ನಾನು ಪಾಲಕ್ ಸೊಪ್ಪನ್ನ ನಾನೇನು ಮಾಡ್ಕೊತೀನಿ, ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ, ಓಕೆನಾ. ದೆನ್ ಅದಾದಮೇಲೆ 5 ಮಿನಿಟ್ಸ್ ಆದಮೇಲೆ ಈ ಎಲ್ಲದನ್ನು ಮಿಶ್ರಣ ತೊಗೊಂಡ್ಬಿಟ್ಟು ನಾನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ದೆನ್ ಅದು ಗ್ರೈಂಡ್ ಮಾಡಬೇಕಾದ್ರೆ 1-2 ಬೆಳ್ಳುಳ್ಳಿ ಮತ್ತು ಹುಣ್ಸೆಹಣ್ಣನ್ನು ಆ್ಯಡ್ ಮಾಡ್ಕೊಳ್ಳಿ, ಓಕೆನಾ. ದೆನ್ ಸೇಮ್ ಪಾತ್ರೆ ಏನಿದೆ ಅದಕ್ಕೇ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಸಾಸಿವೆ ಹಾಕ್ಬಿಟ್ಟು ಚಿಲ್ಲಿನ ಹಾಕ್ಕೊಂಡ್ಬಿಟ್ಟು ಗ್ರೀನ್ ಚಿಲ್ಲಿನ ಹಾಕ್ಕೊಂಡು ಆನಿಯನ್ ಹಾಕ್ಕೊಳ್ಳಿ. ದೆನ್ ನಾನಿಲ್ಲಿ ಬಟಾಣಿನ ಆ್ಯಡ್ ಮಾಡ್ತಾಯಿದ್ದೀನಿ, ಓಕೆನಾ. ನಿಮ್ಗೆ ಎಕ್ಸ್ಟ್ರನಲ್ ಅದು ನಿಮ್ಮ ಹತ್ರ ನಿಮ್ಮದು ರೆಡಿ ಇದೆ ಅಂತಂದರೆ ಹಾಕ್ಕೊಳ್ಳಿ, ತೊಂದರೆ ಇಲ್ಲ, ಓಕೆನಾ. ಸೊ ಇದೆಲ್ಲ ಆದಮೇಲೆ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿರೋಂತಹ ಗ್ರೇವಿ ಏನಿದೆ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಾದ್ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು, ಖಾರ ಮತ್ತು ಅರಿಶಿನ ಮತ್ತು ಗರಂ ಮಸಾಲಾನ ಆ್ಯಡ್ ಮಾಡ್ತೀನಿ. ಇದಿಷ್ಟೂ ಸಹ ನೀವು ಎಷ್ಟು ಜನಕ್ಕೆ ಎಷ್ಟು ಕ್ವಾಂಟಿಟಿಲಿ ಮಾಡ್ಕೊತಿದ್ದೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನಿಲ್ಲಿ ಒಬ್ರಿಗೆ ಮಾತ್ರ ಮಾಡ್ಕೊತಿರೋದು, ಅದು ನನಗೆ. ಸೊ ನಾನು ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ, ಓಕೆನಾ. ದೆನ್ ಆ ಕರಿ ಸ್ವಲ್ಪ ಆಯಿಲ್ ಬಿಡ್ತಾ ಇದೆ ಅನ್ಬೇಕಾದ್ರೆ ನೀವು ಏನು ಹೆಚ್ಚಿಟ್ಕೊಂಡಿರ್ತೀರ ಆ ಸೊಪ್ಪನ್ನ ಹಾಕಿಬಿಟ್ಟು ಒಂದು 5 to 10 ಮಿನಿಟ್ಸ್ ಬೇಯಿಸಿ, ಓಕೆನಾ. ಸೊ ಅದು ಸಪ್ಪಲ್ಲಿರ್ತಕ್ಕಂಥ ನೀರು ಬಿಟ್ಕೊಳ್ಳುತ್ತೆ. ಯಾವುದೇ ಥರ ನೀರನ್ನ ಆ್ಯಡ್ ಮಾಡಬೇಡಿ ಎಕ್ಸ್ಟ್ರಾ, ಓಕೆನಾ. ದೆನ್ ಬಾಕ್ಸ್ಗೆ ಚಪಾತಿ ಹಾಕ್ಕೊಂಡು ಕರಿ ಹಾಕ್ಕೊಂಡು ಆಫೀಸ್ಗೆ ಹೊರಡಿ. ಥ್ಯಾಂಕ್ ಯು, ಬಾಯ್ ಬಾಯ್.